ವಿಭೀಷಣರೇ, ಪ್ರತ್ಯೇಕವಾಗಿ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಕ್ಕೆ ಯಾವುದೋ ಮಹತ್ವದ ಕಾರಣನೇ ಇರಬೇಕು ಅನ್ಸುತ್ತೆ. ಹೌದು ಸಿದ್ಧಲಿಂಗ, ಹಳ್ಳಿಗಳನ್ನೆಲ್ಲ ಸುತ್ತಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದೀಯಲ್ಲ, ಎಲ್ಲ ಜನರು ಒಂದೇ ಅಭಿಪ್ರಾಯವನ್ನು ಹೇಳುತ್ತಿದ್ದಾರಾ? ಹೌದು, ಸತ್ತಿರೋರೇ ಎದ್ದು ಹತ್ಯೆ ಮಾಡಿರೋದು ಅವ್ರ ಮಾತುಗಳಲ್ಲಿ ಸ್ಪಷ್ಟ ಆಗಿದೆ. ಅವರೆಲ್ಲರೂ ನಿಜವನ್ನೇ ಹೇಳುತ್ತಿದ್ದಾರೆ. ಅದಕ್ಕೆ ನನಗೆ ಚಿಂತೆಯಾಗಿ ನಿನ್ನನ್ನು ಈ ಕಡೆ ಕರೆಸಿದೆ. ಅಂದರೆ ಸಮಸ್ಯೆಯ ತೀವ್ರತೆ ಬಹಳ ಜಾಸ್ತಿ ಇದೆ ಅಂತಾಯ್ತು. ಹೌದು, ಬಹಳ ತೀವ್ರವಾಗಿಯೇ ಇದೆ. ಕೇವಲ ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ ಹೀಗಾಗಲು ಸಾಧ್ಯ. ಯಾವ ಸಂದರ್ಭದಲ್ಲಿ ವಿಭೀಷಣರೇ? ಇವೆಲ್ಲದರ ಲಕ್ಷಣ ನೋಡ್ತಾ ಇದ್ರೆ ನನಗೆ ಒಂದೇ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಯಾರಾದರೂ ಪರಕಾಯ ಪ್ರವೇಶ ಮಾಡಿದರಷ್ಟೇ ಇಂಥದ್ದು ಸಾಧ್ಯವಾಗುತ್ತದೆ ಸಿದ್ಧಲಿಂಗ. ಪರಕಾಯ ಪ್ರವೇಶನ? ಅದನ್ನು ಯಾರು ನೋಡೋದಕ್ಕೆ ಸಾಧ್ಯ? ಅಷ್ಟು ಸುಲಭವಾಗಿ ಒಲಿಯುವಂಥ ವಿದ್ಯೆ ಅಲ್ವಲ್ಲ ಅದು. ಆ ದುರ್ಮುಖಿ ಏನಾದರೂ ಪರಕಾಯ ಪ್ರವೇಶವನ್ನು ಸಿದ್ಧಿ ಮಾಡಿಕೊಂಡಿದ್ದಾಳೋ ಏನೋ ಅನ್ನೋ ಅನುಮಾನ ನನಗೆ. ಹೌದಾ? ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಇಲ್ಲ ಸಿದ್ಧಲಿಂಗ. ಸಾಧುಗಳೇ, ನೀನು ಹೋಗ್ತಾ ಇರೋ ದಾರಿಲಿ ಕಷ್ಟ ತುಂಬಾ ಇದೆ. ಆದರೆ ಭಾರಿ ಹಠಮಾರಿ ನೀನು. ಅಪಾಯ ಆಗಿದ್ರು ಮುನ್ನುಗ್ಗೋ ಧೈರ್ಯ ಆಗಿದೆ. ಆದರೆ ಈಗ ನಿನಗೆ ಸಹಾಯಕರು ಬೇಕಾಗಿದ್ದಾರೆ ಅಲ್ವಾ? ಹೌದು ಸಾಧುಗಳೇ. ನಿಮಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯನಾ ಅಥವಾ ಕೆಲಸ ಆಗೋದು ಮುಖ್ಯನಾ? ಕ್ಷಮಿಸಿ, ನೀವೇ ಹೇಳಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕನಕಿ ಅನ್ನೋ ಒಬ್ಳು ಮಾಟಗಾತಿ ಇದ್ದಾಳೆ. ಇಷ್ಟು ವರ್ಷದಿಂದ ಸಣ್ಣ ಪುಟ್ಟ ಮಾಟಗಳು ಮಾಡ್ಕೊಂಡು ಬರ್ತಿದ್ದಾಳೆ. ಅವಳನ್ನ ನಿನ್ನ ಜೊತೆ ಸೇರಿಸ್ಕೋ, ಚೆನ್ನಾಗಿ ಸಹಾಯಕ್ಕೆ ಬರ್ತಾಳೆ. ಅವಳೇ ನಿನಗೆ ಸರಿ. ಓಂ ನಮಃ ಶಿವಾಯ. ಆದರೆ ಅವಳು ಎಲ್ಲಿರ್ತಾಳೆ? ನಿನಗೆ ಅದೆಲ್ಲ ತಾನಾಗೇ ಗೊತ್ತಾಗುತ್ತೆ. ಅದೇ ಹೇಗೆ ಅಂತ? ಓಂ ನಮಃ ಶಿವಾಯ. ಸಾಧುಗಳೇ, ಓಂ ನಮಃ ಶಿವಾಯ. ಕನಕಿ. ನೋಡಿ, ನೀವೆಲ್ಲ ಮಾಹಿತಿ ಕಲೆ ಹಾಕಿದ್ದೀರಾ. ಯಾವುದಾದ್ರೂ ವಿಶೇಷವಾದ ವಿಚಾರ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಇಲ್ಲಿ ಸಣ್ಣ ಸಣ್ಣ ಸುಳಿವು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ವ್ಯಕ್ತಿ ಸಹಜವಾಗಿ ಸತ್ತಿದ್ದಾನೆ. ಅವನ ಶ್ವಾಸ ಸಂಪೂರ್ಣವಾಗಿ ನಿಂತಿದೆ. ವೈದ್ಯರು ಕೂಡ ಇದನ್ನು ಪರೀಕ್ಷೆ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಏನೇ ಪವಾಡ ಆದ್ರೂ ಕೂಡ ಆತ ಮತ್ತೆ ಬದುಕಿ ಬರೋದು ಸಾಧ್ಯ ಇಲ್ಲ ಅನ್ನೋದಂತೂ ನಿಜ ಬುದ್ಧಿ. ಅವರಿಬ್ಬರ ಮಧ್ಯೆ ಯಾವುದೇ ಗಲಾಟೆ ಆಗಲಿ ದ್ವೇಷ ಆಗಲಿ ಇರಲಿಲ್ಲ ಬುದ್ಧಿ. ಒಂದೇ ಊರಿನ ಪರಿಚಯಿತರು ಅಷ್ಟೇ. ದೊಡ್ಡ ಸ್ನೇಹನೂ ಇರಲಿಲ್ಲ, ದ್ವೇಷನೂ ಇರಲಿಲ್ಲ. ಜಗಳ ಅಂತೂ ಆಗಿದ್ದಿಲ್ವೇ ಇಲ್ಲ. ಆದರೆ ಸಾಮಾನ್ಯವಾಗಿ ನೆರೆಹೊರೆಯವ್ರು ಹೇಗಿರ್ತಾರೋ ಅವ್ರು ಅದೇ ರೀತಿ ಬದುಕಿದ್ರಂತೆ. ಕತ್ತಿ ಹಿಡಿದು ಕೊಂದವನ ಸ್ವಭಾವ ತುಂಬ ಒಳ್ಳೆಯದಾಗಿತ್ತಂತೆ. ಬದುಕಿದಾಗ ದನಿ ಎತ್ತಿ ಒಬ್ಬರ ಮೇಲೆ ರೇಗಿದ್ದು ಇಲ್ವಂತೆ ಬುದ್ಧಿ. ಅಂದ್ರೆ ಹೇಗೆ ವಿಚಾರ ಮಾಡಿದ್ರು ಅವನ್ ಕೊಲ್ಲೋಕೆ ಕಾರಣಗಳೇ ಇರಲಿಲ್ಲ. ಇದಕ್ಕೆ ಬೇರೆನೇ ಕಾರಣ ಇದೆ. ಅದನ್ನು ಕಂಡು ಹಿಡಿಯೋ ಮೊದಲು ನಾವು ಈ ಊರಿನ ರಕ್ಷಣೆ ಮಾಡಬೇಕು. ನಾವೀಗ ಮಂತ್ರಜಲವನ್ನು ಊರಿನ ಸುತ್ತ ಪ್ರೋಕ್ಷಣೆ ಮಾಡಬೇಕು. ಹಾಗೆ ನೀವೆಲ್ಲ ತಾಯ್ತವನ್ನು ಜನರು ಕೊಡಬೇಕು. ಎಲ್ಲರಿಗೂ ಸಾಕಾಗೋಷ್ಟು ಇದೆ ಅಲ್ವ ವೀರಭದ್ರ?
ಹಾ ಇದೇ ಬುದ್ಧಿ. ಸರಿ ಕೊಡು. ಸರಿ, ನಾವು ಈ ಊರಿನ ರಕ್ಷಣೆ ಮಾಡೋದಕ್ಕೆ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಬರ್ತೀವಿ. ಜನಗಳು ತೀರಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನಾವು ಬೇಗ ಬೇಗ ಹೋಗ್ತೀವಿ. ನೀವು ಬಹಳ ದೊಡ್ಡ ಸಮಸ್ಯೆಯಲ್ಲಿ ಇದ್ದೀರಾ ಅನ್ಸುತ್ತೆ. ಏನು ಅಂತ ಹೇಳ್ಕೊಳ್ಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಇದು ಯಾರ ಕಡೆಯಿಂದನೂ ಸರಿ ಮಾಡಕ್ಕಾಗದೆ ಇರೋ ನಮ್ಮ ಹಣೆ ಬರ ಬುದ್ಧಿ. ನಿಮ್ಗೆ ಯಾಕೆ ಸುಮ್ಮನೆ ಕಷ್ಟ ಬಿಡಿ. ಅಲ್ಲ, ಒಂದು ಮಾತು ಅದೇನು ಅನ್ನೋದನ್ನ ಹೇಳ್ಬಿಡಿ. ಪರಿಹಾರ ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ವಿಷಯ. ನೋಡಿ, ನಮ್ಮ ಬುದ್ಧಿಗಳ ಕೇಳ್ತಿರೋವಾಗ ಅದೇನು ಅಂತ ಹೇಳದೇ ಇರಬೇಡಿ. ಎಷ್ಟೋ ಜನ ತಮ್ಮ ಸಮಸ್ಯೆನ ಬುದ್ಧಿಗಳ ಹತ್ರ ಹೇಳ್ಕೊಂಡು ಪರಿಹಾರ ಪಡ್ಕೊಂಡಿದ್ದಾರೆ. ಹೌದು ರೀ, ಒಂದು ಮಾತು ಹೇಳೋದ್ರಲ್ಲಿ ಏನಿದೆ? ನಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ನಾವು ಹುಟ್ಟಿ ಬೆಳೆದಿರೋ ಈ ಊರಿಂದನೇ ನಮ್ಮನ್ನ ಆಚೆ ಹಾಕಿದ್ದಾರೆ ಬುದ್ಧಿ. ಸ್ವಂತ ಮನನೇ ಬಿಟ್ಟು ಬರ್ತಾ ಇದ್ದೀವಿ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮಾತ್ರ ಗೊತ್ತೇ ಇಲ್ಲ. ಊರಿಂದ ಆಚೆ ಹಾಕಿದಾರ? ಯಾಕೆ? ನಮ್ದೊಂದು ಗ್ರಹಚಾರದ ಕತೆ ಬುದ್ಧಿಗಳೇ. ಸತ್ಯ ಹೇಳಿದ್ರೆ ಬಹುಶಃ ನೀವು ನಮ್ಮನ್ನು ಮಾತಾಡ್ಸೋದಿಲ್ಲ. ನೀವು ಎಷ್ಟೊತ್ತ ಸಾಧನೆ ಮಾಡ್ತೀರಾ ಅಕ್ಕ? ನಾನು ನಿಮ್ಮ ಥರ ಆಗಬೇಕು ಅಂದರೆ ಇಷ್ಟೆಲ್ಲ ಸಾಧನೆ ಮಾಡಬೇಕಾ? ನೀವೇನೇ ಹೇಳಿ ಬುದ್ಧಿ, ಆ ಮಗು ಹುಟ್ಟೋ ತನಕ ನಮ್ಮೂರು ಇದ್ದ ರೀತಿನೇ ಬೇರೆ, ಹುಟ್ಟಿದ ಮೇಲೆ ಇರೋ ರೀತಿನೇ ಬೇರೆ. ಅದು ನಿಮ್ಮ ಅನಿಸಿಕೆ ಅಷ್ಟೇ. ಆ ಕುಟುಂಬ ಕೊಟ್ಟಿದ್ದ ನೀರನ್ನು ಸಹ ಕುಡಿಯೋದಿಲ್ಲ ಅಂತಂದ್ರೆ
ಮನುಷ್ಯರಿಗೆ ಏನು ಬೆಲೆ ಕೊಟ್ಟಾಗಾಯ್ತು? ಒಂದು ಸಾರಿ ಆ ಹುಡುಗಿ ಕೈಯಿಂದ ತಿನ್ನಕ್ಕೆ ತಗೊಂಡು ಹುಡುಗನಿಗೆ ವಾಂತಿ ಶುರುವಾಗೋಯ್ತು. ಚಾಮರ, ಆಗ್ಲಿ ಬುದ್ಧಿ. ಪುಟ್ಟಮ್ಮ ಬಾಯ್ಲಿ. ಇರ್ಬೋದು ಸ್ವಾಮಿಗಳೇ. ಪುಟ್ಟಮ್ಮ, ಇದನ್ನ ನೀನು ನಿನ್ನ ಕೈಯಾರ ನನಗೆ ತಿನ್ನಿಸ್ತೀಯಾ? ಬೇಡ ಬುದ್ಧಿ, ಸುಮ್ಮನೆ ಯಾಕೆ ಅಪಾಯ ತಂದ್ಕೊತೀರಾ? ನಿಮ್ಮ ಮಗಳ ಕೈಯಲ್ಲಿ ನೀವು ಯಾವತ್ತೂ ಏನು ತಿಂದೇ ಇಲ್ಲ. ನಿಮ್ಗೇನಾದರೂ ಆಗಿತ್ತಾ? ನಮ್ಮ ವಿಷಯ ಬೇರೆ, ಊರ್ನವ್ರ ವಿಷಯ ಬೇರೆ ಬುದ್ಧಿ. ತಿನ್ಸು, ಏನೂ ಆಗಲ್ಲ. ತಿನ್ಸಮ್ಮ. ಚೆನ್ನಾಗಿದೆ, ಇನ್ನೂ ತಿನ್ಸು. ಆಹಾ, ಏನು ರುಚಿ, ಏನು ರುಚಿ. ನಿನ್ನ ಕೈಯಲ್ಲಿ ಇನ್ನೂ ಸ್ವಲ್ಪ ತಿನ್ನಿಸ್ಬಿಡು, ಏನಾಗುತ್ತೆ ನೋಡೇ ಬಿಡೋಣ. ನನಗೆ ಹೊಟ್ಟೆ ನೋವ್ತಾ ಇದೆ. ಅಯ್ಯೋ, ಇಲ್ಲಿ ನೋವ್ತಾ ಇದೆ. ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ನನ್ನ ಕೈ ನೋವು ತಡೆಯೋಕ್ಕಾಗ್ತಾ ಇಲ್ಲ. ನನ್ನ ಉಸಿರು ಕಟ್ತಾ ಇದೆ. ಸ್ವಾಮಿಗಳೇ, ಮೊದಲು ನದಿಯ ಶುದ್ಧೀಕರಣ ಕೆಲಸ ಆಗಬೇಕು. ಆಗ ರೋಗ ಹರಡೋದಿಲ್ಲ. ಆದರೆ ಬೆಳೆನೂ ಸರಿಯಾಗಿ ಬೆಳೀತಿಲ್ವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಊರುಗಳಲ್ಲೂ ವಾತಾವರಣದ ಏರುಪೇರು ಆಗೇ ಆಗುತ್ತೆ. ಅದು ನಿಮ್ಮೂರಿಗೂ ಹೊಸ್ತೇನಲ್ಲ. ಬೆಳೆ ಯಾಕೆ ಚೆನ್ನಾಗಿ ಬರ್ತಿಲ್ಲ ಅನ್ನೋದನ್ನ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸೋ ಕಡೆ ಗಮನ ಕೊಡಿ. ಬಿತ್ತನೆ ಮಾಡೋ ಬೀಜದ ಗುಣಮಟ್ಟ ಸರಿಯಾಗಿದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿಸಿ. ನೀವು ಅದನ್ನು ಒಂದ್ಸರಿ ಕೂಡ ಮಾಡದೆ ಇವ್ರದೇ ತಪ್ಪು ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ. ಪಕ್ಕದಳ್ಳಿಲಿ ಹೀಗೆ ಆದಾಗ ಯಾರೋ ಕೃಷಿ ತಜ್ಞರನ್ನು ಕರೆಸಿದ್ರಂತೆ. ನಮ್ಗೆ ಅದೆಲ್ಲ ಬೇಡ ಅಂತ ಸುಮ್ಮನಿದ್ವಿ. ನೋಡಿದ್ರಾ, ಪರಿಹಾರ ಅಲ್ಲೇ ಇತ್ತು, ಆದರೂ ನೀವು ಮಾಡಿಸಿಲ್ಲ. ಪಾಪ, ಈ ಮಗು ಮೇಲೆ ಎಷ್ಟು ತಪ್ಪನ್ನು ಹೊರಿಸ್ಬಿಟ್ರಿ. ಈ ಚಿಕ್ಕ ಮಗು ಅದೆಷ್ಟು ನೊಂದ್ಕೊಂಡಿರುತ್ತೆ ಅಂತ ನೀವು ಯೋಚನೆ ಕೂಡ ಮಾಡಿಲ್ವಲ್ಲ. ನಮಗೆ 4 ದಿನ ಸ್ನೇಹಿತರ ಜೊತೆ ಮಾತಾಡದೆ ಮನೇಲಿದ್ರೆ ಎಷ್ಟು ಬೇಜಾರಾಗುತ್ತೆ. ಅಂಥದ್ರಲ್ಲಿ ಪಾಪ ಈ ಮಗು 10 ವರ್ಷದಿಂದ ಯಾರ ಜೊತೆನೂ ಬೆರ್ತಾ ಇಲ್ವಲ್ಲ. ಆ ಮಗುಗೆ ಹೇಗಾಗಿರ್ಬೇಡ ಹೇಳಿ. ಈ ಮಗುನ ನಿಮ್ಮ ಗುರುಕುಲಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಬೇರೆ ಮಕ್ಕಳ ಜೊತೆ ಆಟಾಡೋದಕ್ಕೆ ಪ್ರೋತ್ಸಾಹ ಕೊಡಿ. ಆಗಲಿ ಬುದ್ಧಿ, ನಿಮ್ಮ ಥರ ನಮ್ಗೆ ಯಾರೂ ಮಾರ್ಗದರ್ಶನ ಮಾಡಲಿಲ್ಲ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಬುದ್ಧಿ. ಇವರು 10 ವರ್ಷದಿಂದ ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಅನ್ನೋದನ್ನು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಕ್ಷಮಿಸಬೇಕಾಗಿರೋದು ಇವರು, ನಾನಲ್ಲ. ನೀವೆಲ್ಲ ನಮಗೆ ಕ್ಷಮಿಸಬೇಕು. ಬುದ್ಧಿ, ನೀವೇನಾದರೂ ನಮ್ಗೆ ಸಿಗದೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಊರು ಬಿಟ್ಟಿರ್ಬೇಕಾಗ್ತಿತ್ತು. ನೀವು ನಮ್ಮನ್ನು ಕಾಪಾಡಿದ್ರಿ ಬುದ್ಧಿ. ಶರಣು ಬುದ್ಧಿ, ಶರಣು.
ಶಿವೋಹಂ. ಇಳಿ. ಹೀಗೆ ಆಗಬೇಕು ಅಂತ ಆ ಪರಮೇಶ್ವರ ನಿರ್ಧಾರ ಮಾಡಿರ್ತಾನೆ. ಇದು ನನ್ನಿಂದಾಗಿದ್ದಲ್ಲ, ಅವನೇ ಮಾಡ್ತಾನೆ. ಈ ಕಂದನ ಮುಗ್ಧತೆಗೆ, ಇಷ್ಟು ವರ್ಷ ನೀವು ಅನುಭವಿಸಿದ ಹಿಂಸೆಗೆ ಆತನೇ ಕೊಟ್ಟ ಪರಿಹಾರ ಆಯಿತು. ನಿಮಗೆಲ್ಲ ಒಳ್ಳೇದಾಗಲಿ. ಹಾಗೆ ಇಷ್ಟು ವರ್ಷ ನೊಂದಿರೋ ಈ ಕುಟುಂಬನ ಬಹಳ ಪ್ರೀತಿ ವಿಶ್ವಾಸದಿಂದ ಇಡೀ ಊರು ನೋಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳೋದೇ ಬೇಡ ಬುದ್ಧಿ. ನಮ್ಮ ತಪ್ಪು ನಮ್ಗೆ ಅರಿವಾಗಿದೆ. ಇವ್ರನ್ನ ಒಳ್ಳೆ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಬುದ್ಧಿ. ಅಷ್ಟು ಮಾಡಿ, ನಾವಿನ್ನು ಹೊರಡ್ತೀವಿ. ಸಿದ್ಧಲಿಂಗ ಬುದ್ಧಿಗಳಿಗೆ, ಸಿದ್ಧಲಿಂಗ ಬುದ್ಧಿಗಳಿಗೆ, ಸಿದ್ಧಲಿಂಗ ಬುದ್ಧಿಗಳಿಗೆ, ಸಿದ್ಧಲಿಂಗ ಬುದ್ಧಿಗಳಿಗೆ, ಸಿದ್ಧಲಿಂಗ ಬುದ್ಧಿಗಳಿಗೆ, ಸಿದ್ಧಲಿಂಗ ಬುದ್ಧಿಗಳಿಗೆ. ತನ್ನಿಂದ ನೇರವಾಗಿ ಸಾಧ್ಯವಾಗದ್ದನ್ನು ವಕ್ರದಾರಿಯಲ್ಲಿ ಹೋಗಿ ಸಾಧಿಸುವುದೇ ಅವಳ ಬುದ್ಧಿಯಾಗಿದೆ. ಆದರೆ ಇದರಿಂದ ಸಮಸ್ಯೆಯಾಗುವುದು ಉತ್ತಮ ಜೀವಿಗಳಿಗೆ. ಅದು ಅಲ್ಲದೆ ತಮ್ಮ ಪಾಡಿಗೆ ತಾವಿರುವ ಸಾಮಾನ್ಯ ಮನುಷ್ಯರಿಗೆ. ಹೌದು ದೇವಿ, ಆದರೆ ಸಿದ್ಧಲಿಂಗನಿಗೆ ಇಲ್ಲಿಯ ತನಕ ಇಂತಹ ಒಂದು ಸಮಸ್ಯೆ ಎದುರಾಗಿದ್ದೇ ಇಲ್ಲ ಎನ್ನುವುದನ್ನು ಇಲ್ಲಿ ಗಮನಿಸಬೇಕು. ಅರೆ, ಹೌದಲ್ಲವೇ ಸ್ವಾಮಿ? ತನ್ನ ಚಾಣಾಕ್ಷತನದಿಂದ ಬಹಳ ಗೊಂದಲವನ್ನು ಸೃಷ್ಟಿ ಮಾಡುತ್ತಿದ್ದಾಳೆ ಈ ಪ್ರಜ್ವಲ. ಪಾಪದ ಕೊಡ ತುಂಬಲಾದರೂ ಸಮಯ ಬೇಕಲ್ಲವೇ ದೇವಿ? ಕಲಿಯುಗದಲ್ಲಿ ಇಂಥ ಘಟನೆ ನಾನೆಂದೂ ನೋಡಿಲ್ಲ, ಕೇಳಿಲ್ಲ. ನಮ್ಮ ಗುರುಗಳ ಶಕ್ತಿ ಅದ್ಭುತ. ಗುರುಗಳು ಸಾಮಾನ್ಯ ವ್ಯಕ್ತಿಗಳಲ್ಲ, ಅತಿಮಾನುಷ ಶಕ್ತಿ ಉಳ್ಳವರು ಅಂತ ಇದರಿಂದ ಗೊತ್ತಾಗುತ್ತೆ. ಗುರುಗಳೇ, ನೀವು ಮಹಾನ್ ಅಂತ ಮತ್ತೆ ತೋರಿಸ್ಬಿಟ್ರಿ. ಹೇಳಿ, ಎದ್ದೇಳಿ, ನಿಮ್ಮೆಲ್ಲರ ಉದ್ಧಾರವಾಗಲಿ, ಎಲ್ಲರಿಗೂ ಏಳಿಗೆ ಆಗಲಿ. ಮತ್ತೆ ಹೇಗೆ ಬದುಕು ಬಂದ್ರಿ ಗುರುಗಳೇ? ಇದೆಂತ ಅದ್ಭುತ ಲೀಲೆ. ಇದೆಲ್ಲ ಶಿವನ ಲೀಲೆ. ಈ ಭೂಮಿ ಮೇಲೆ ನಾನು ಉದ್ಧಾರ ಮಾಡಬೇಕಾದಂಥದ್ದು ಇನ್ನೂ ಬೇಕಾದಷ್ಟಿದೆ ಅಂತ ಅವನೇ ಹೇಳಿದ. ಹೀಗಾಗಿ ಆ ಮಹಾದೇವನೇ ನನ್ನನ್ನು ಮರಳಿ ಕಳಿಸಿದ. ಶಿವಲೋಕದ ದ್ವಾರದವರೆಗೂ ಹೋಗಿ ತಿರುಗಿ ಬಂದೆ. ಆಹಾ ಆಹಾ, ಎಂಥ ಚೇತನ, ಎಂಥ ಚೇತನ! ಇದನ್ನ ಕೇಳಕ್ಕೆ 2 ಕಿವಿ ಸಾಲದು. ನನ್ನ ಆತ್ಮ ಇನ್ನೇನು ಆ ಶಿವನ ಒಳಗೆ ಐಕ್ಯವಾಗುವುದರಲ್ಲಿ ಇತ್ತು. ಆಗ ಯಮಧರ್ಮರಾಯ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿ ನನ್ನನ್ನು ಶಿವಲೋಕಕ್ಕೆ ಕಳಿಸುವ ತೀರ್ಮಾನ ಮಾಡಿದ. ನೀವು ಮಾಡಿರೋ ಸಮಾಜಮುಖಿ ಕಾರ್ಯಗಳು 1, 2? ಸರಿ ಇದೆ, ಸರಿ ಇದೆ. ಸ್ವತಃ ಶಿವನೇ ಬಂದು, ನೀನು ಇನ್ನು ಭೂಮಿ ಮೇಲೆ ಮಾಡಬೇಕಾದ ಕಾರ್ಯಗಳು ಬೇಕಾದಷ್ಟಿದೆ, ಅದನ್ನೆಲ್ಲ ಮುಗಿಸಿ ಬಾ ಎಂದ. ನನಗೆ ಬೇರಾವುದೂ ಬೇಡ, ಬರೀ ಮೋಕ್ಷವೊಂದನ್ನೇ ಕರುಣಿಸು ಎಂದೆ. ಆದರೆ ಶಿವ ಅದನ್ನು ಕೇಳಲಿಲ್ಲ. ನೀನು ಎಷ್ಟೇ ಹೊತ್ತಿಗೆ ಮರಳಿದರೂ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಈಗ ಲೋಕದ ಜನರಿಗೆ ದಾರಿ ತೋರಿಸಬೇಕಾಗಿದೆ, ಅದಕ್ಕೆ ಹೋಗು ಅಂದ. ಗುರುಗಳೇ, ಆ ಶಿವನೇ ಕೃಪೆ ತೋರಿರೋ ಈ ಜೀವನ ನಾವು ನೋಡ್ತಿದ್ದೀವಲ್ಲ, ಅದೇ ಸಂತೋಷ.